ಇನ್ನು ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಲೋಕಾಯುಕ್ತ ಶಾಕ್. ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಹಣ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ವಿಚಾರಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಸತೀಶ್ ಕುಮಾರ್ ಮುಂದೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಬರೋದಕ್ಕೆ ನೋಟಿಸ್ ಕೊಟ್ಟಿತ್ತು ಲೋಕಾಯುಕ್ತ ನೋಟಿಸ್ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಡಿಕೆ ಶಿವಕುಮಾರ್ ಹಾಜರಾಗಿದ್ದಾರೆ. ಕಳೆದ 40 ನಿಮಿಷಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಣೆ ಆಗ್ತಾ ಇದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಸಿಬಿಐ ತನಿಖೆ ಮಾಡ್ತಾ ಇತ್ತು. ಏಕಾಏಕಿಯಾಗಿ ಸಂಪುಟದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ಸಿಬಿಐಗೆ ಕೊಟ್ಟಂತ ಅನುಮತಿಯನ್ನು ವಾಪಸ್ ಪಡೆದು ಈ ಪ್ರಕರಣವನ್ನ ಲೋಕಾಯುಕ್ತಕ್ಕೆ ವಹಿಸಲಾಗುತ್ತೆ. ಸೊ ಈಗ ಲೋಕಾಯುಕ್ತ ಈ ಪ್ರಕರಣದ ವಿಚಾರಣೆಯನ್ನು ಮಾಡ್ತಾ ಇದೆ. ಮೊದಲ ನೋಟಿಸ್ ಇದು. ಲೋಕಾಯುಕ್ತ ಈ ಪ್ರಕರಣವನ್ನು ತೆಗೆದುಕೊಂಡ ನಂತರ ಮೊದಲ ನೋಟಿಸನ್ನು ಕೊಡಲಾಗಿದೆ. ಡಿಕೆ ಶಿವಕುಮಾರ್ ಅವರ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಅವರು ಲೋಕಾಯುಕ್ತ ಕಚೇರಿಗೆ ಬಂದಂಥ ದೃಶ್ಯಗಳು. ಕಾಂಗ್ರೆಸ್ನ ಟ್ರಬಲ್ ಶೂಟರ್ಗೆ ಟ್ರಬಲ್ ಶುರುವಾಗುತ್ತಾ? ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಹಣ ಗಳಿಕೆಯ ಪ್ರಕರಣ ದಾಖಲಾಗಿತ್ತು. ಲೋಕಾಯುಕ್ತ ವಿಚಾರಣೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಜರಾಗಿದ್ದಾರೆ. ತಮ್ಮ ವಕೀಲರ ಜೊತೆಗೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ತನಿಖಾಧಿಕಾರಿ ಸತೀಶ್ ಕುಮಾರ್ ಮುಂದೆ ಹಾಜರಾಗಿದ್ದಾರೆ. ವಿಚಾರಣೆಗೆ ಬರುವುದಕ್ಕೆ ನೋಟಿಸ್ ಕೊಡಲಾಗಿತ್ತು. ಲೋಕಾಯುಕ್ತದಲ್ಲಿ ಈ ಕೇಸ್ ವರ್ಗವಾದ ನಂತರ ಮೊದಲ ನೋಟಿಸ್ ಇದು. ಲೋಕಾಯುಕ್ತ ನೋಟಿಸ್ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಕಳೆದ 40 ನಿಮಿಷಗಳಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಚಾರಣೆ ನಡೀತಾ ಇದೆ. ಇನ್ನು 2013ರಿಂದ 2018ರವರೆಗೆ ಅಕ್ರಮ ಆಸ್ತಿ ಗಳಿಕೆ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಆರೋಪ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಸಿಬಿಐ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ರು. ಆನ್ ಗೋಯಿಂಗ್ ಪ್ರಕರಣ ಇದು. ಸಿಬಿಐ ತನಿಖೆ ಮಾಡ್ತಾ ಇತ್ತು. ಸಿಬಿಐ ತನಿಖೆಗೆ ನೀಡಿದ್ದಂಥ ಅನುಮತಿಯನ್ನ ಸರ್ಕಾರ ಸಂಪುಟ ನಿರ್ಧಾರದ ಮೇರೆಗೆ ಕ್ಯಾಬಿನೆಟ್ ಡಿಸಿಷನ್ನಲ್ಲಿ ಹಿಂಪಡೆದ ನಂತರ ಲೋಕಾಯುಕ್ತ ತನಿಖೆಗೆ ಆದೇಶ ಮಾಡಿತ್ತು ರಾಜ್ಯ ಸರ್ಕಾರ. ಎಫ್ಐಆರ್ ದಾಖಲಿಸಿಕೊಂಡಿದ್ದಂಥ ಲೋಕಾಯುಕ್ತ ಪೊಲೀಸರು ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಜಾರಿ ಮಾಡಿತ್ತು. ನೋಟಿಸ್ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆಗೆ ಡಿಕೆ ಶಿವಕುಮಾರ್ ಹಾಜರಾಗಿದ್ದಾರೆ. ಸಿಬಿಐ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿತ್ತು. ಈ ಡಿಸಿಷನ್ನ ಹಿನ್ನೆಲೆಯಲ್ಲಿ ಸರ್ಕಾರ ಏಕಾಏಕಿಯಾಗಿ ನಾವು ಮಾಡ್ತಾ ಇದ್ದಂಥ ತನಿಖೆಗೆ ತಡೆ ಕೊಟ್ಟಿದೆ. ತನಿಖೆಯನ್ನು ಲೋಕಾಯುಕ್ತಕ್ಕೆ ಒಪ್ಪಿಸಿ ಅಂತ ಹೇಳಿದೆ. ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಲಾಗಿತ್ತು. ಅದಾದ ನಂತರ ಈಗ ಲೋಕಾಯುಕ್ತ ಈ ವಿಚಾರಣೆಯನ್ನು ಮಾಡ್ತಾ ಇದೆ. ಮೊದಲ ನೋಟಿಸನ್ನು ಕೊಟ್ಟಿತ್ತು. ಡಿಕೆ ಶಿವಕುಮಾರ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಅಭಿಷೇಕ್ ಜಯಶಂಕರ್ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್ ಜಯಶಂಕರ್, ಈ ಹಿಂದೆ ಸಿಬಿಐ ಇದೇ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇತ್ತು. ಏಕಾಏಕಿಯಾಗಿ ಸರ್ಕಾರ ಸಂಪುಟದಲ್ಲಿ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ. ಸಿಬಿಐನಿಂದ ಕೇಸನ್ನು ವಾಪಸ್ ಪಡ್ಕೊಂಡು ಅದನ್ನು ಲೋಕಾಯುಕ್ತಕ್ಕೆ ಕೊಡುತ್ತೆ. ಈ ಹಿಂದೆ ಏನೆಲ್ಲ ಆಗಿತ್ತು ಈ ಕೇಸ್ನಲ್ಲಿ, ಇವತ್ತು ವಿಚಾರಣೆ ಆಗಿ ಕಳಿಸ್ಬಿಟ್ರಾ, ಏನೆಲ್ಲ ಆಗಿದೆ ಅಂತ ಡೀಟೇಲ್ಸು? ಈಗಾಗಲೇ ಏನು ವಿಚಾರಣೆಯನ್ನು ಹೆಚ್ಚು ಕಡಿಮೆ ಒಂದು 40 ನಿಮಿಷಗಳವರೆಗೂ ಕೂಡ ವಿಚಾರಣೆ ಮುಂದುವರೆದಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಲೋಕಾಯುಕ್ತ ಅಧಿಕಾರಿ ಸತೀಶ್ ಅವರ ಸಮ್ಮುಖದಲ್ಲಿ ಅವರಿಗೆ ಒಂದು ವಿಚಾರಣೆ ಅಂದರೆ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. 2013ರಿಂದ 2018 ಏನಿದೆ ಇದರ ಅವಧಿಯಲ್ಲಿ ಸಾಕಷ್ಟು ಅಕ್ರಮಗಳು ನಡೆದಿದೆ ಅಂತ ಹೇಳಿ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಇದರ ಹಿಂದೆ ಅಂದರೆ CBIಗೆ ಹೋದಂತಹ ಒಂದು ಪ್ರಕರಣ ಮತ್ತೆ ಲೋಕಾಯುಕ್ತಕ್ಕೆ ಬರುತ್ತೆ. ಲೋಕಾಯುಕ್ತದಲ್ಲಿ FIR ಮಾಡಿದ ಬಳಿಕ ಮೊದಲ ನೋಟಿಸ್ಗೆ ಈಗ ಉಪಮುಖ್ಯಮಂತ್ರಿ ಒಂದು ಇದನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಸದ್ಯ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಅವರಿಂದ ಏನು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಇಂದು ವಿಚಾರಣೆಗೆ ನೋಟಿಸ್ ನೀಡಿರುವಂತಹ ಒಂದು ಕಾರಣದಿಂದಾಗಿ ಅದಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಪ್ರಶ್ನೆಗಳನ್ನು ಮತ್ತು ಅವರ ಮೇಲೆ ಬಂದಿರುವಂತಹ ಆರೋಪಗಳನ್ನು ಮತ್ತು ಅದಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ಏನಿದ್ದಾವೆ ಅದೆಲ್ಲವನ್ನು ಕೂಡ ಅವರ ಮುಂದಿಟ್ಟು ಈ ರೀತಿಯಾದಂತಹ ಒಂದು ಆರೋಪಗಳು ಕೇಳಿ ಬಂದಿದೆ. ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ ಅಂತ ಹೇಳಿ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಸದ್ಯ ಇನ್ನೂ ಹೆಚ್ಚು ಕಡಿಮೆ ಒಂದು 20-30 ನಿಮಿಷಗಳ ಕಾಲ ಈ ಒಂದು ವಿಚಾರಣೆ ನಡೆಯುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಅಕಸ್ಮಾತ್ ಮುಂದಿನ ಹಂತದಲ್ಲಿ ಅವರಿಗೇನಾದರೂ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಂದು ನೋಟಿಸನ್ನು ಕೊಟ್ಟು ಅವರಿಗೆ ಮತ್ತೆ ಒಂದು ವಿಚಾರಣೆ ಕರೆಸಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ವಿಚಾರಣೆ ಮುಂದುವರೆದಿದೆ. ಅವರಿಂದ ಹೇಳಿಕೆಗಳನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇರುವಂಥದ್ದು. ಲೋಕಾಯುಕ್ತದಲ್ಲಿ ಕೇಸ್ ರಿಜಿಸ್ಟರ್ ಆದ ಬಳಿಕ ಮೊದಲ ನೋಟಿಸ್ ಅಂತಲೇ ಹೇಳ್ಬೋದಾಗಿದೆ. ಅಲ್ಲಿಯವರೆಗೂ CBIನಲ್ಲಿ ಇದ್ದಂತಹ ಒಂದಷ್ಟು ವರದಿಗಳೇನಿದ್ದಾವೆ ಆ ವರದಿಗಳನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು.
ಅವರಿಂದ ತೆಗೆದುಕೊಂಡಂತಹ ಒಂದಷ್ಟು ರಿಪೋರ್ಟ್ಗಳನ್ನು ಅಂದರೆ ಅವರಿಂದ ಡೈರೆಕ್ಟಾಗಿ ಇದು ಮಾಡೋದಕ್ಕೆ ಆಗೋದಿಲ್ಲ, ಅವರಿಂದ ಮನವಿ ಮಾಡಿ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತೆಗೆದುಕೊಳ್ಬೇಕು. ಮತ್ತು ಅದೇ ರೀತಿಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಸಾಕಷ್ಟು ಒಂದು ಡಾಕ್ಯುಮೆಂಟ್ಸ್ಗಳನ್ನು ಈಗಾಗಲೇ ತೆಗೆದುಕೊಂಡಿರುವಂಥದ್ದು, ಅಂದರೆ ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮುಂದಿನ ವಿಚಾರಣೆ ಏನಿದೆ, ಮುಂದಿನ ಹಂತದ ವಿಚಾರಣೆ ಇಂದು ಆದ ಬಳಿಕ ನಂತರ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಒಂದು ನೋಟಿಸನ್ನು ಮಾಡಿ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.